ಅಮ್ಮ, ಇವತ್ತು ಏನ್ ತಿಂಡಿ ಮಾಡ್ತಿದ್ಯಮ್ಮ? ಏನ್ ತಿಂಡಿ ಮಾಡೋಣ ನೀನೇ ಹೇಳು. ಪಲಾವ್ ಮಾಡಮ್ಮ? ಬೇಬಿ, ಮೊನ್ನೆ ಸೊಪ್ಪು ಮತ್ತೆ ತರಕಾರಿ ಪಲಾವ್ ಮಾಡಿದ್ದೆ. ಇವತ್ತು ಬೇರೆ ಏನಾದರೂ ಹೇಳು, ಮಾಡ್ಕೊಡ್ತೀನಿ. ಹಾಗಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡ್ಕೊಡಮ್ಮ. ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲಲ್ಲಿ ಚಿತ್ರಾನ್ನನ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ಮಾಡ್ಲಾ ಬೇಬಿ? ಸರಿ, ಹಾಗಿದ್ರೆ ಅದನ್ನೇ ವಿಡಿಯೋ ನೋಡ್ಬಿಟ್ಟು ಮಾಡಮ್ಮ. ಸ್ವಲ್ಪ ವೆರೈಟಿ ಆಗಿ ತಿಂತೀನಿ ನಾನು. ಸರಿ, ಹಾಗಿದ್ರೆ ವಿಡಿಯೋ ನೋಡೋಣ ಬಾ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿತ್ರಾನ್ನ. ನಾವು ವಾರಕ್ಕೆ 2 ಸಲ ಇಲ್ಲ 3 ಸಲ ಚಿತ್ರಾನ್ನ ಮಾಡ್ತಾನೆ ಇರ್ತೀವಿ. ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರೋರಿಗೆ ಈ ವಿಡಿಯೋ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ. ಚಿತ್ರಾನ್ನಕ್ಕೆ ಕೆಲವರು ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಕೆಲವರು ಯೂಸ್ ಮಾಡಲ್ಲ, ಅದು ಸ್ಮೆಲ್ ಆಗಲ್ಲ ಅಂತ. ನಾನು ಯೂಸ್ ಮಾಡಿದ್ದೀನಿ ಇದಕ್ಕೆ. ಇವಾಗ ಒಂದು ಚಿಕ್ಕದೊಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೊತೀನಿ. ಜೀರಿಗೆ ಮತ್ತು ಮೆಂತ್ಯ ಉರಿಯೋವಾಗಲೇ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಸ್ಮೆಲ್ಲಿಂದನೇ ಚಿತ್ರಾನ್ನ ಚೆನ್ನಾಗೋದು. ಜೀರಿಗೆ ಮತ್ತು ಮೆಂತ್ಯನ ಎರಡೂ ಫಸ್ಟು ಮೆಂತ್ಯ ಹಾಕಿದ್ದೀನಿ, ಆಮೇಲೆ ಜೀರಿಗೆ ಹಾಕಿದ್ದೀನಿ. ಎರಡೂ ಚೆನ್ನಾಗಿ ಹುರ್ಕೊತಾ ಇದೆ. ಇವಾಗ ಜಾಸ್ತಿ ಸೀಯಿಸಬಾರ್ದು. ಸೀಯಿಸ್ದಂಗೆ ಹುರ್ಕೊಂಡು ಇದನ್ನು ಎತ್ತಿಟ್ಕೊಬೇಕು. ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಸಿರುಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಮೆಂತ್ಯ ಹುರಿದಿರ್ತೀವಲ್ಲ ಅದು, ಮತ್ತು ಬೆಳ್ಳುಳ್ಳಿ, ಇವು ಮೂರನ್ನು ಹಾಕಿ ತರತರೆಯಾಗಿ ನೀರು ಹಾಕ್ತಿರ ರುಬ್ಕೊಬೇಕು. ಅಂದರೆ ಒಂದೇ ಸಲ ರುಬ್ಬಿದ್ರೆ ಸಾಕು. ಒಂದು ಸ್ವಲ್ಪ ಪೀಸ್ ಆದ ಥರ ಆದರೆ ಸಾಕು. ಇದ್ರು ಪೇಸ್ಟ್ ಮಾಡೋದೇನು ಬೇಡ. ಒಗ್ಗರಣೆಗೆ ಅಂತ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಮತ್ತು ತೆಂಗಿನಕಾಯಿ ಲಾಸ್ಟಿಗೆ ಹಾಕ್ಬೇಕು. ಅದನ್ನು ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕಬೇಕು. ಮತ್ತು ಇನ್ನೊಂದು ಕಡೆ ನಾನು ಅನ್ನನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮನೆ ಅಕ್ಕಿಲೇ ಮಾಡಿರೋವಂಥ ಅನ್ನ ಇದು. ತುಂಬ ಚೆನ್ನಾಗಿ ಬರುತ್ತೆ, ಉದುದ್ರಾಗೇ ಇದೆ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಕಡಲೆಬೀಜ ಹಾಕಿ ಎತ್ತಿಟ್ಕೊಬೇಕು. ಚಿತ್ರಾನ್ನಕ್ಕೆ ಕಡಲೆಬೀಜನ ಅದರಲ್ಲೇ ಬಿಟ್ಟು ಒಗ್ಗರಣೆ ಮಾಡಬಾರ್ದು. ಯಾಕೆ ಅಂದರೆ ಅದು ಒಂದು ಸ್ವಲ್ಪ ಮೆತ್ತಗಾಗುತ್ತೆ, ಬಟ್ ಕ್ರಿಸ್ಪಿಯಾಗಿ ಬರೋಲ್ಲ ಅದು. ಕಡಲೆಬೀಜ ಎಲ್ಲ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಹೆಸ್ರುಬೇಳೆ ಇದ್ದರೆ ಹೆಸ್ರುಬೇಳೆ ಹಾಕಿ, ಇಲ್ಲಾಂದರೆ ಉದ್ದಿನಬೇಳೆ ಆದರೆ ಸಾಕು. ನನ್ನ ಹತ್ರ ಹೆಸ್ರುಬೇಳೆ ಇತ್ತು. ಹೆಸ್ರುಬೇಳೆ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೂರನ್ನೂ ಹಾಕಿದ್ದೀನಿ ನಾನು. ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆಗೆ. ನಿಧಾನಕ್ಕೆ ಹಂಗೆ ಫ್ರೈ ಮಾಡಬೇಕು ಅದನ್ನು. ಜಾಸ್ತಿ ಸೀಯಿಸಬಾರ್ದು. ಸೀಯಿಸಿದ್ರೆ ಟೇಸ್ಟು ಸರಿ ಹೋಗೋಲ್ಲ ಅದು. ಅದೇ ಒಂಥರ ಸಿಹಿ ಥರ ಸ್ಮೆಲ್ ಬರುತ್ತೆ. ಇದು ಚೆನ್ನಾಗಿ ಫ್ರೈ ಆಗೋವಾಗಲೇ ಮಿಕ್ಸಿ ಜಾರಲ್ಲಿ ತರತರಿಯಾಗಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತೀನಿ ಇದಕ್ಕೆ ಇವಾಗ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಇದನ್ನು ಆವಾಗವಾಗ ಕೈ ಆಡಿಸ್ತಾ ಇರಬೇಕು. ಯಾಕೆಂದರೆ ಇದು ಪೇಸ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ತಳ ಒತ್ತುತ್ತಾ ಇರುತ್ತೆ ಇದಕ್ಕೆ. ಇವಾಗಲೇ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದಕ್ಕೆ. ಕರ್ಬೇವಿನ ಸೊಪ್ಪು ಹಾಕಿ ಯಾವಾಗಲೂ ಚೆನ್ನಾಗಿ ಹಂಗೆ ತಿರುಗಿಸ್ತಾ ಇರಬೇಕು, ಬಿಡಬಾರ್ದು. ಬಿಟ್ಟರೆ ಅದು ತಳ ಒತ್ತುತ್ತೆ ಅದು. ಇವಾಗಲೇ ಫ್ರೈ ಆಗೋವಾಗಲೇ ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ ನೋಡಿ. ಈ ಟೈಮಲ್ಲಿ ನಾವು ಈರುಳ್ಳಿ ಹಾಕ್ಬೇಕು ಇವಾಗ ಇದಕ್ಕೆ. ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಅಂದರೆ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಇದನ್ನು. ಫ್ರೈ ಮಾಡೋವಾಗಲೇ ಗೊತ್ತಾಗುತ್ತೆ ನಾವು ಎಷ್ಟೊತ್ತು ಫ್ರೈ ಮಾಡಬೇಕು ಅಂತ. ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇಂಥದ್ದೇ ಯೂಸ್ಫುಲ್ ವೀಡಿಯೋಗಳಿಗೆ ನಮ್ಮ ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಡೈಲಿ ಮಾಡೋ ಚಿತ್ರಾನ್ನನೇ ಸ್ವಲ್ಪ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದಂತಂದರೆ ಜೀರಿಗೆ ಮತ್ತು ಮೆಂತ್ಯ. ಟೊಮಟೊ ಒಬ್ಬೊಬ್ಬರು ಹಾಕಲ್ಲ, ಒಬ್ಬೊಬ್ರು ಹಾಕ್ತಾರೆ. ಯಾಕೆಂದರೆ ಟೊಮಟೊ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ. ಅಂದರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೆ ಉಪ್ಪಿನ ಪುಡಿ ಮತ್ತು ಅರಿಶಿನ ಪುಡಿ ಇವಾಗಲೇ ಹಾಕಿದ್ದೀನಿ. ಅವೆರಡು ಚೆನ್ನಾಗಿ ಬ್ಲೆಂಡ್ ಆಗೋದ್ರಿಂದ ಬೇಗನೆ ಇದಾಗುತ್ತೆ ಅದು ಈರುಳ್ಳಿ. ಟೊಮೆಟೊ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ನನಗೆ ಸ್ವಲ್ಪ ಜಾಸ್ತಿ ಹುಳಿ ಬೇಕಾಗಿತ್ತು, ಅದಕ್ಕೋಸ್ಕರ ಟೊಮೊಟೊ ಹಾಕಿದ್ದೀನಿ. ತೆಂಗಿನಕಾಯಿನೂ ಅಷ್ಟೇ, ಕೆಲವರು ಬೇಕಿಲ್ಲದ ಅಂದವರು ಸ್ಕಿಪ್ ಮಾಡ್ಬೋದು. ಅಂದರೆ ತೆಂಗಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿನೂ ಆಗುತ್ತೆ ಹುಳಿ. ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು, ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಇವಾಗ ಒಳ್ಳೆ ನಾಟಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಒಂದು ನಿಂಬೆಹಣ್ಣ ಕಟ್ ಮಾಡಿಕೊಂಡು ಇದಕ್ಕೆ ಹಿಂಡಿದ್ರೆ ಆಯಿತು. ಚೆನ್ನಾಗಿ ಹಿಂಡಬೇಕು. ಇದರಲ್ಲಿ ಬೀಜ ಬೀಳದೆ ಇರೋದು ರೀತಿ ನೋಡ್ಕೋಬೇಕು. ಅಕಸ್ಮಾತ್ ಬಿದ್ದರೆ ಎತ್ತಬೇಕು. ಅದು ಸ್ವಲ್ಪ ಕಹಿ ಬರುತ್ತೆ ಬೀಜ ಆದರೆ.
ಕೆಲವರು ಸ್ಟವ್ ಆಫ್ ಮಾಡ್ದಿರಾನು ಹಾಕ್ತಾರೆ. ನಾನು ಸ್ಟವ್ ಆಫ್ ಮಾಡಿಲ್ಲ ಇನ್ನು. ಸ್ಟವ್ ಆಫ್ ಮಾಡಬೇಕಾದ್ರೂ ನಿಂಬೆಹಣ್ಣನ್ನು ಹಿಂಡ್ಬೋದು. ಮೊದಲೇ ಹುರಿದು ಎತ್ತಿಟ್ಕೊಂಡಿರ್ತೀವಲ್ಲ ಕಡಲೆ ಬೀಜನ, ಅದನ್ನು ಈ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಅನ್ನನೂ ಕಲಿಸ್ತೀವಲ್ಲ ಈ ಟೈಮಲ್ಲಿ ಹಾಕಬೇಕು. ಇಲ್ಲ ಅನ್ನ ಕಲಸಿ ಆದಮೇಲೂ ಹಾಕ್ಬೋದು. ನಾನು ಈ ಟೈಮಲ್ಲೇ ಹಾಕ್ತಿದ್ದೀನಿ ಇದಕ್ಕೆ. ಅದೇ ಬಾಣಲೆಗೆ ಆ ಹುಳಿಗೆ ಈ ಕಡೆ ಅನ್ನ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಕಾಯಿ ಚಟ್ನಿ ಜೊತೆ ಡಿಫ್ರೆಂಟ್ ಚಿತ್ರಾನ್ನ ರೆಡಿ. ಸೂಪರಾಗಿರುತ್ತೆ. ತಿಂದು ನೋಡಿ ಒಂದು ಸಲ, ನೀವೇ ಹೇಳ್ತೀರಾ ಮತ್ತೆ ಮತ್ತೆ ಇದೇ ಥರ ಚಿತ್ರಾನ್ನ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಮೆಣಸಿನ್ಕಾಯಿ ಹೆಚ್ಚೋದಿರಲ್ಲ. ಮೆಣಸಿನ್ಕಾಯಿ ಹೆಚ್ಚೋದ್ರಿಂದ ಮುಖ ತೊಳೆಯುವಾಗೆಲ್ಲ ಉರಿಯುತ್ತೆ. ಅದೊಂದು ಇದಕ್ಕೆ ಪ್ಲಸ್ ಪಾಯಿಂಟು. ನೋಡಿ ಈ ಥರ ಚಿತ್ರಾನ್ನ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ವಾವ್, ಎಷ್ಟು ಚೆನ್ನಾಗಿ ಮಾಡಿದಾರಮ್ಮ. ಹೌದು.